ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ನಾನಿವತ್ತು ನಿಮ್ಮ ಜೊತೆ ಶಾಪಿಂಗ್ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನೆಲ್ಲ ಏನೆಲ್ಲ ಐಟಮ್ಗಳನ್ನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ ದೀಪಾವಳಿ ಡೆಕೋರೇಷನಿಗೆ, ಹಾಗೆ ಸ್ವಲ್ಪ ಕಿಚನ್ ಮೇಕ್ ಓವರಿಗೋಸ್ಕರ ಸುಮಾರು ಐಟಮ್ಗಳನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ಕೆಲವು ಐಟಮ್ಗಳು ಬಂದಿದೆ, ಇನ್ನು ಕೆಲವು ಐಟಮ್ಗಳು ಬರೋದಿದೆ. ಆ ಐಟಮ್ ಕೂಡ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಅದೇ ಹೆಣ್ಮಕ್ಳಿಗೆ ಪೇಷನ್ಸ್ ಇರೋದಿಲ್ವಲ್ಲ, ಯಾವುದೆಲ್ಲ ಪ್ರಾಡಕ್ಟ್ ಬಂದಿದೆ ನೋಡಬೇಕು ಅನ್ನೋದು ತುಂಬ ಕ್ಯೂರಿಯಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಏನೆಲ್ಲ ಐಟಮ್ ನಾನು ತರಿಸಿದ್ದೀನಿ, ಯಾವುದೆಲ್ಲ ತುಂಬ ರೀಸನಲ್ ಪ್ರೈಸಲ್ಲಿ ಸಿಕ್ಕಿದೆ ಅಂತ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ದಿವಾಲಿ ಡೆಕೋರೇಷನಿಗೋಸ್ಕರ ಇದನ್ನು ಈ ಥರ ಹ್ಯಾಂಗಿಂಗು ಕೂಡ ಮಾಡ್ಬೋದು. ಹಾಗೆ ಕಾರ್ನರಲ್ಲಿ ಅಥವಾ ಟೇಬಲ್ ಮೇಲೆ ನಿಮಗೆಲ್ಲಿ ಇಷ್ಟನೋ ಅಲ್ಲಿ ಪ್ಲೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು ಡೆಕೋರ್ ಪೀಸು. ಒಂಥರ ಗೋಪುರ ಶೇಪಲ್ಲಿದೆ. ಕೆಳಗಡೆ ಕ್ಯಾಂಡಲ್ ಹಾಕಲಿಕ್ಕೆ ಒಂಥರ ರೌಂಡ್ ಶೇಪಲ್ಲಿ ಲಿಡ್ ಥರ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಕ್ಯಾಂಡಲ್ ಹಾಕ್ಬೋದು, ಇಲ್ಲ ಅಂದರೆ ರೆಡಿಮೇಡ್ ಇದು ಸಿಗುತ್ತೆ ಕ್ಯಾಂಡಲ್ ಥರನೇ, ಬ್ಯಾಟ್ರಿ ಟೈಪಲ್ಲಿ ಇರುತ್ತೆ. ಬ್ಯಾಟ್ರಿ ಆಫ್ ಆ್ಯಂಡ್ ಆನ್ ಮಾಡಿದರೆ ಅದು ಲೈಟ್ ಬರುತ್ತೆ. ಅದು ಕೂಡ ನಾನು ಲಾಸ್ಟ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅದು ಲೈಟು ಅಂತ, ಇದರಲ್ಲೇ ತೋರಿಸ್ತೀನಿ ಮುಂದೆ. ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ನನಗೆ ಒಂದು 4 ಪೀಸ್ ಸಿಕ್ಕಿದೆ. ನಾನು ಆಲ್ರೆಡಿ ಒಂದು ಪೀಸ್ ತೆಗೆದು ಚೆಕ್ ಮಾಡಿ ನೋಡಿದ್ದೆ. ನಿಮ್ಮ ಜೊತೆ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಈ 3 ಪೀಸ್ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಷ್ಟು ಕಡಿಮೆ ಪ್ರೈಸಲ್ಲಿ ಒಳ್ಳೆ ಐಟಮ್ಗಳು ಸಿಗುತ್ತಾ ಅಂತ ನೋಡಿ. ದಸರಾ ಸ್ಟಾರ್ಟ್ ಆದಾಗಿಂದ ಸೇಲ್ ಸ್ಟಾರ್ಟ್ ಆಗಿದೆ. ಹಾಗೆ ದೀಪಾವಳಿಗೆ ಡಬಲ್ ಧಮಾಕ ಸೇಲ್ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ದಯವಿಟ್ಟು ಪರ್ಚೇಸ್ ಮಾಡಿ. ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿಯ ಐಟಮ್ಗಳು ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಹಾಗೆ ಅಮೆಝಾನಲ್ಲಿ ಐಟಮ್ಸ್ಗಳೆಲ್ಲ ಅವೈಲಬಲ್ ಇದೆ. ಇದರೊಳಗಡೆ ನಾನು ನಿಮಗೆ ಬ್ಯಾಟ್ರಿದು ಕ್ಯಾಂಡಲ್ ಹಾಕಿ ಶೋ ಮಾಡಿ ತೋರಿಸ್ತೀನಿ ಹೇಗೆ ಅದು ಕಲರ್ಫುಲ್ಲಾಗಿ ಕಾಣುತ್ತೆ. ಇದು ಹ್ಯಾಂಗಿಂಗ್ ಲ್ಯಾಂಪ್ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟು ಡೆಕೋರೇಟಿವ್ ಆಗಿ ಕಾಣುತ್ತೆ ಅಂದರೆ, ಇದು ಒಂದು ಕಡೆ ಇಟ್ಬಿಟ್ರೆ, ಪ್ಲೇಸ್ ಮಾಡಿಬಿಟ್ರೆ ಸಾಕು, ಮನೆಯಲ್ಲಿ ಏನೋ ಒಂಥರ ವೈಬ್, ಒಂಥರ ಫೆಸ್ಟಿವಲ್ ವೈಬ್ ಥರ ಅನಿಸುತ್ತೆ ನೋಡಿ. ಇದೆಲ್ಲ ಬ್ಯಾಟ್ರಿಗಳನ್ನು ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಇದನ್ನು ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕು ಅಂದ್ಕೊಂಡೆ, ಬಟ್ ನಾನು ಆ್ಯಡ್ ಕಾರ್ಟ್ ಮಾಡಬೇಕಾದ್ರೆ ಈ ಐಟಮ್ನ ನಾನು ಮಿಸ್ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಇದನ್ನು ಲೋಕಲ್ ಶಾಪ್ನಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಇದರೊಳಗಡೆ ಹೇಗೆ ಇನ್ಸರ್ಟ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದೊಂದು ಕ್ಯಾಂಡಲ್ ತೊಗೊಂಡ್ಬಿಟ್ಟು ಅದರಲ್ಲಿ ಹೀಗೆ ಪ್ಲೇಸ್ ಮಾಡಲಿಕ್ಕೆ ಅದರಲ್ಲಿ ಒಂದು ಸ್ವಲ್ಪ ಜಾಗ ಕೊಟ್ಟಿರ್ತಾರೆ. ಅದರಲ್ಲಿ ಹಾಕಿಬಿಟ್ಟು ಆ ಕಡೆ ಈ ಕಡೆ ಒಂದು ಸ್ವಲ್ಪ ತಂತಿ ಥರ ಇರುತ್ತೆ, ಅದನ್ನು ಈ ಥರ ಲಾಕ್ ಥರ ತಿರುಗಿಸ್ಬಿಟ್ರೆ ಅದು ಲಾಕ್ ಆಗಿಬಿಡುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಹಾಗೆಯೇ ಎಲ್ಲ ಐಟಮ್ಗಳಿಗೂ ಅಂದರೆ ಎಲ್ಲ ಪೀಸ್ಗಳಿಗೂ, ಶೋ ಪೀಸಿಗೆ ಈ ಥರ ಕ್ಯಾಂಡಲ್ ಹಾಕಿ ನಿಮಗೆ ತೋರಿಸ್ತೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ನೈಟ್ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಡೇ ಟೈಮ್ನಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಬಟ್ ನೈಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಮಸ್ಟ್ ದೀಪಾವಳಿ ಟೈಮಲ್ಲಿ ಪರ್ಚೇಸ್ ಮಾಡಬೇಕಾಗಿರೋಂತಹ ಐಟಮ್ಮು ಅಂತ ನನಗನ್ಸುತ್ತೆ. ದೀಪಾವಳಿ ಟೈಮಲ್ಲಿ ಡೆಕೋರೇಷನ್ನು ನಾವು ಎಷ್ಟು ಮಾಡಿದ್ರೂ ಕಮ್ಮಿ ಅನಿಸುತ್ತೆ. ಯಾಕಂದರೆ ಎಲ್ಲಿ ನೋಡಿದರೂ ಅಲ್ಲಿ ದೀಪಗಳು, ಲೈಟ್ಗಳು ಕಂಡ್ರೇ ಅದು ದೀಪಾವಳಿ ಹಬ್ಬ ಅಂತ ಅನಿಸೋದು. ಹಾಗಾಗಿ ನಾನು ಸುಮಾರು ದೀಪಗಳನ್ನು ಹಚ್ತೀನಿ. ಇದು ಆರ್ಟಿಫಿಷಿಯಲ್ ಕ್ಯಾಂಡಲ್ ಇದೇ ಫಸ್ಟ್ ಟೈಮ್ ನಾನು ತೊಗೊಂಡಿರೋದು. ಯಾವಾಗಲೂ ನಾನು ಮಣ್ಣಿನ ದೀಪ ಹಚ್ತೀನಿ. ಬಟ್ ಈ ಸಲ ಏನಂದರೆ, ನಾನು ಈ ಐಟಮ್ ತೊಗೊಂಡಿದ್ನಲ್ವ, ಈ ಥರ ಹ್ಯಾಂಗಿಂಗ್, ಇದನ್ನೇನಂತಾರೆ, ಲ್ಯಾಂಪ್ ಥರ ಇದೆ. ಇದು ಲ್ಯಾಂಪ್ ಅಂತಲೇ ಹೇಳಬಹುದು. ಹ್ಯಾಂಗಿಂಗ್ ಲ್ಯಾಂಪ್ ಥರ ಇದೆ ಅಲ್ವಾ, ಅದಕ್ಕೋಸ್ಕರ ಇದರೊಳಗಡೆ ಈ ಥರನೇ ಬ್ಯಾಟ್ರಿದು ಬೇಕು ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿದ್ದು. ಯಾಕಂದರೆ ಕ್ಯಾಂಡಲ್ ಹಾಕಿಬಿಟ್ರೆ ಅದನ್ನು ಇನ್ಸರ್ಟ್ ಮಾಡಬೇಕಾದ್ರೆ ಅದರದ್ದು ಲಿಕ್ವಿಡ್ ಎಲ್ಲ ಸೋರ್ಬಿಟ್ಟು ಕೈ ಮೇಲೆ ಬಿಸಿ ತಾಗತ್ತೆ. ಆದರೆ ಇದು ಹಾಗಲ್ಲ, ಎಷ್ಟು ಈಸಿಯಾಗಿ ಹಾಕ್ಕೋಬೋದು, ಹಾಗೆ ಬ್ಯೂಟಿಫುಲ್ ಆಗಿ ಕೂಡ ಕಾಣುತ್ತೆ. ಇದು ಗಾಳಿ ಬಂದರೆ ಹಾರೋದಿಲ್ಲ, ಚೆನ್ನಾಗಿರುತ್ತೆ. ಅದು ಸೆಲ್ ಎಷ್ಟೊತ್ತು ತನಕ ಇರುತ್ತೆ ಅಷ್ಟೊತ್ತು ತನಕ ಅದು ಉರಿಯುತ್ತೆ. ದೀಪ ಆದರೆ ಹಾಗಲ್ಲ, ಎಷ್ಟು ನಾವು ಎಣ್ಣೆ ಹಾಕಿ ಬತ್ತಿ ಹಾಕಿ ಎಲ್ಲ ಹಚ್ಚಿದರೂ ಕೂಡ ಸ್ವಲ್ಪ ಗಾಳಿ ಬಂತು ಅಂದರೆ ಅದು ಅಲ್ಲೇ ಹಾರು ಹೋಗ್ಬಿಡುತ್ತೆ. ಬಟ್ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಈ ಥರನೂ ಇರಲಿ ನೋಡೋಣ ಅಂತ ಹೇಳಿಬಿಟ್ಟು ಈ ಟೈಮು ಈ ಥರ ಕ್ಯಾಂಡಲ್ಗಳನ್ನು ಮತ್ತು ಈ ಥರ ಹ್ಯಾಂಗಿಂಗ್ ಲ್ಯಾಂಪನ್ನು ಪರ್ಚೇಸ್ ಮಾಡಿದ್ದೀನಿ. ನೋಡೋಣ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಸಲ ದೀಪಾವಳಿ ಹಬ್ಬ ಅಂತ.
ಹಾಗೆ ಕಿಚನ್ ಮೇಕೋವರಿಗಂತ ಕೆಲವೊಂದು ಐಟಮ್ಗಳನ್ನು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಯಾಕಂದರೆ ಈಗ ತುಂಬ ದಿವಾಲಿ ಫೆಸ್ಟಿವಲ್ ಇರೋದ್ರಿಂದ ಆಫರ್ಗಳು ತುಂಬ ಚೆನ್ನಾಗಿ ನಡೀತಿದೆ. ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನ್ನಲ್ಲಿ ಎಲ್ಲ ಐಟಮ್ಗಳು ತುಂಬ ಕಮ್ಮಿ ರೇಟಿಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ತರಿಸಿದ್ದೀನಿ ಈ ಸಲ ಐಟಮ್ಗಳನ್ನು. ಯಾವ ಐಟಮ್ ಬಂದಿದೆ ಅಂತ ನನಗಿನ್ನೂ ಐಡಿಯಾ ಇಲ್ಲ, ಯಾಕಂದರೆ ಓಪನ್ ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ. ಯಾಕಂದರೆ 2-3 ಐಟಮ್ಗಳನ್ನು ನಾನು ಕಿಚನ್ ಮೇಕೋವರಿಗೋಸ್ಕರನೇ ಪರ್ಚೇಸ್ ಮಾಡಿದ್ದೆ. ಇದು ಆಯಿಲ್ ಫಿಲ್ ಮಾಡಲಿಕ್ಕೆ ಅಂತ ಗ್ಲಾಸ್ ಅಂದರೆ ಗಾಜಿನ ಬಾಟಲ್ಲು ಬುಕ್ ಮಾಡಿದ್ದೆ. ಇದು ಬಂದಿದೆ ನೋಡಿ. ಇದರಲ್ಲಿ ಇದೊಂದು ಸ್ಪ್ರೇ ಬಾಟಲ್ ಫ್ರೀ ಸಿಕ್ಕಿದೆ. ಹಾಗೆ ಇದು ಆ ಬಾಟ್ಲಲ್ಲಿ ಆಯಿಲ್ ಹಾಕಲಿಕ್ಕೆ ಒಂದು ಲಾಲ್ಕೆ ಥರ ಒಂದು ಸಿಕ್ಕಿದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ. ಸ್ಪ್ರೇ ಮಾಡಲಿಕ್ಕೆ ತುಂಬ ಈಸಿ ಅನ್ನಿಸ್ತಾ ಇದೆ ಇದು. ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಡ್ರೈ ಮಾಡಿ ಆಮೇಲೆ ಇದರಲ್ಲಿ ಆಯಿಲ್ನ ಫಿಲ್ ಮಾಡ್ಕೋಬೇಕು. ನಾನು ಅದೇ ಹೇಳಿದ್ನಲ್ಲ, ಲಾಲ್ಕೆ ಥರ ಇದೊಂದು ಸಿಕ್ಕಿದೆ. ಅದರಲ್ಲಿ ಅಂದರೆ ಬಾಟಲ್ ಬಾಯಿ ತುಂಬ ಸಣ್ಣದಿರುತ್ತಲ್ವ, ಅದಕ್ಕೋಸ್ಕರ ಇದನ್ನು ಹಾಕಿಬಿಟ್ಟು ಅದರಿಂದ ಆಯಿಲ್ನ ಅದರೊಳಗಡೆ ಹಾಕ್ಬೋದು ಅನ್ನೋದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಇದು ಸುಮಾರು ನನಗೆ ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದೆ. ಎಷ್ಟು ಅಂತ ನಾನು ಮರ್ತುಬಿಟ್ಟಿದ್ದೀನಿ. ನಿಮಗೆ ಲಿಂಕಲ್ಲಿ ಹಾಕ್ತೀನಿ. ಇದು ಆಯಿಲ್ ಹಾಕಲಿಕ್ಕೆ ಈ ಥರ ಗಾಜಿನ ಬಾಟ್ಲ್ ಬೇಕು ಅಂತ ಸುಮಾರು ದಿವಸದಿಂದ ನಾನು ಇಷ್ಟಪಡ್ತಾ ಇದ್ದೆ. ಮೇಕೋವರ್ ಮಾಡಬೇಕಾದ್ರೆ ಪರ್ಚೇಸ್ ಮಾಡೋಣ, ಸುಮ್ಮನೆ ಯಾಕೆ ಪರ್ಚೇಸ್ ಮಾಡೋದು ಅಂತ ಹೇಳಿಬಿಟ್ಟು ಮಾಮೂಲಿ ಮನೇಲಿ ಏನಿದೆ ಅದೇ ಐಟಮಿಂದ ನಾನು ಆಯಿಲ್ ಬಳಸ್ತಾ ಇದ್ದೆ. ಆದರೆ ಈ ಟೈಮು ನೋಡೋಣ, ದಿವಾಲಿ ಫೆಸ್ಟಿವಲಿಗೆ ಎಲ್ಲ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ದಿವಾಲಿಗೆ ಇದು ಡೆಕೋರೇಷನ್ ಆಗೋದು ಕಷ್ಟ ಇದೆ. ಯಾಕಂದರೆ ದಿವಾಲಿ ಹಬ್ಬ ಮುಗಿದ ಮೇಲೆ ನಾನು ಕಿಚನ್ ಮೇಕೋವರ್ ಮಾಡ್ತೀನಿ. ಆ ಟೈಮಲ್ಲಿ ತೋರಿಸ್ತೀನಿ ಇದನ್ನು ಹೇಗೆ ಪ್ಲೇಸ್ ಮಾಡಿದ್ದೆ ಕಿಚನ್ನಲ್ಲಿ ಅಂತ. ಇನ್ನೂ ಕೆಲವೊಂದು ಐಟಮ್ಗಳು ಬರೋದಿದೆ ಅಲ್ವಾ, ಅದೆಲ್ಲ ಬಂದಮೇಲೆ ನಾನು ಕಿಚನ್ ಮೇಕೋವರ್ ಸ್ಟಾರ್ಟ್ ಮಾಡ್ತೀನಿ. ಅರ್ಧಂಬರ್ಧ ಸ್ಟಾರ್ಟ್ ಮಾಡಿದರೆ ಅದು ಒಂಥರ ಲುಕ್ ಸರಿ ಅನಿಸೋದಿಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಕೆಲವೊಂದು ಐಟಮ್ಗಳನ್ನು ಹಾಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ. ಕಮ್ಮಿ ಪ್ರೈಸಲ್ಲಿ ಇರೋವಂಥದ್ದು ಮತ್ತು ಬಜೆಟ್ ಫ್ರೆಂಡ್ಲಿ ಇರೋವಂಥದ್ದು ಐಟಮ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಅನಗತ್ಯ ವಸ್ತುಗಳನ್ನು ನಾನು ಯಾವುದೂ ತೊಗೊಳ್ತಾ ಇಲ್ಲ. ಯಾವುದ್ಯಾವುದಕ್ಕೆ ಯಾವ ಐಟಮ್ಗಳು ಬೇಕೋ ಅಷ್ಟನ್ನು ಮಾತ್ರ, ಹಾಗೆ ಕಡಿಮೆ ಪ್ರೈಸಲ್ಲಿ ಇರೋವಂತಹದ್ದನ್ನೇ ಆರಿಸಿ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಈ ಮೇಕೋವರ್ ಮಾಡಲಿಕ್ಕೆ ಎಲ್ಲರಿಗೂ ತುಂಬ ಕಷ್ಟ ಆಗುತ್ತೆ, ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ತೊಗೊಂಡು ಮೇಕೋವರ್ ಮಾಡಲಿಕ್ಕೆ. ಆದರೆ ಕಡಿಮೆ ಪ್ರೈಸಲ್ಲೇ ತುಂಬ ಚೆನ್ನಾಗಿ ಮೇಕೋವರ್ ಮಾಡಲಿಕ್ಕೂ ಈಸಿ ಆಗೋ ರೀತಿಯಲ್ಲಿ ನಾನು ತೋರಿಸ್ಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಈ ರೀತಿ ಮೀಶೋದಲ್ಲಿ ಸಿಗುವಂತಹ ಕಡಿಮೆ ಪ್ರೈಸಲ್ಲಿ ಸಿಗುವಂತಹ ಐಟಮ್ಗಳನ್ನು ಪರ್ಚೇಸ್ ಮಾಡಿ ಮೇಕೋವರ್ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗೆಯೇ ನಾನು ಈ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಕೂಡ ತರಿಸಿದ್ದೆ. ಇದು ಪರ್ಪಲಲ್ಲಿ ಬುಕ್ ಮಾಡಿದ್ದೆ. ಅದು ಕೂಡ ಅದ್ರ ಜೊತೆನೇ ಬಂದಿತ್ತಲ್ವ, ಹಾಗಾಗಿ ಅದನ್ನು ಕೂಡ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಇದು ಹೇಗೆ ಲಾಕ್ ಓಪನ್ ಆಗುತ್ತೆ, ಹೇಗೆ ಲಾಕ್ ಮಾಡ್ಬೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ತುಂಬ ಈಸಿ. ಕ್ಯಾಂಡಲ್ನ ಇನ್ಸರ್ಟ್ ಮಾಡಿಬಿಟ್ಟು ಹೀಗೆ ಟರ್ನ್ ಮಾಡಿಬಿಟ್ರೆ ಚೆನ್ನಾಗಿ ಕಾಣುತ್ತೆ ಇದು. ನಾನು ಯಾವೆಲ್ಲ ಪ್ರಾಡಕ್ಟ್ಗಳನ್ನು ತೊಗೊಂಡಿದ್ದೀನಿ, ಆ ಪ್ರಾಡಕ್ಟ್ಗಳ ಪ್ರೈಸ್ ಎಷ್ಟು, ಲಿಂಕ್ ಏನು ಅಂತ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ಇಷ್ಟ ಇದ್ದವರು ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂದರೆ ಚೆಕ್ ಮಾಡ್ಬೋದು ಅಮೆಝಾನ್ನಲ್ಲಿ ಏನೆಲ್ಲ ಐಟಮ್ಗಳಿದೆ ಅಂತ. ಹಾಗೆ ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲೂ ಕೂಡ ಸೇಮ್ ಎಲ್ಲ ಇರುತ್ತೆ, ಆದರೆ ಪ್ರೈಸ್ ವೇರಿಯೇಷನ್ ಇರುತ್ತೆ. ನಾನು ಅದಕ್ಕೆ ಈ ಸಲ ಎಲ್ಲ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.